ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಸೈಕಾಲಜಿಸ್ಟ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತು ನಾವು ಇನ್ನೊಂದು ಮುಖ್ಯವಾದಂತಹ ಒಂದು ಆಯುರ್ವೇದದ ದ್ರವ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆ ಆಯುರ್ವೇದ ದ್ರವ್ಯ ಅಂದರೆ, ಏಕೆಂದರೆ ಇದು ಆಯುರ್ವೇದದಲ್ಲಿ ಸಾಕಷ್ಟು ಒಂದು ಉಪಯೋಗಕಾರಿಯಾಗಿರುವಂತಹ ಒಂದು ದ್ರವ್ಯ. ಅಷ್ಟೇ ಅಲ್ಲದೆ ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಇದು ಒಂದು ದಿನನಿತ್ಯ ಬಳಸುವಂತಹ ಒಂದು ಸಾಮಗ್ರಿ. ಸೊ ಅದು ಯಾವುದು ಅಂದರೆ ಅರಿಶಿಣ. ಅರಿಶಿಣವನ್ನು ಸಂಸ್ಕೃತದಲ್ಲಿ ಹರಿದ್ರ ಅಂತ ಕರೀತಾರೆ. ಮೊದಲನೇದಾಗಿ ಹರಿದ್ರಾಕಾಂಡ. ಹರಿದ್ರಾಕಾಂಡ ಅಂದರೆ ಇದು ಅಲರ್ಜೀಸ್ಗೆ, ಕಾಫು, ಕೋಲ್ಡು ಇವೆಲ್ಲದಕ್ಕೂ ಬಳಸುವಂಥದ್ದು ಹರಿದ್ರಾಕಾಂಡ ಆಗಿರ್ಬೋದು. ಇನ್ನೊಂದು ನಿಶಾ ಕತಕಾದಿ ಚೂರ್ಣ, ಡಯಾಬಿಟಿಸಲ್ಲಿ ಬಳಸುವಂಥದ್ದು. ನಿಶಾ ಆಮಲಕ್ಕಿ ಚೂರ್ಣ ಅನ್ನೋದು ಪ್ರೀ ಡಯಾಬಿಟಿಸ್ನಲ್ಲಿ ಬಳಸುವಂಥದ್ದು. ಇವೆಲ್ಲ ಔಷಧಿಗಳೇನಿದೆ, ನೀವು ಒಂದು ವೈದ್ಯರನ್ನು ಸಂಪರ್ಕ ಮಾಡಿ ಸೇವನೆ ಮಾಡ್ಬೋದು. ನಾನು ಹರಿದ್ರ ಇವೆಲ್ಲ ಔಷಧಿಗಳಲ್ಲಿ ಇದೆ ಅಂತ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇದಲ್ಲದೆ ಅರಿಶಿಣವನ್ನು ಪ್ರಿಸರ್ವೇಟಿವ್ಸ್ ಆಗಿ ಕೂಡ ಬಳಸ್ತಾರೆ. ನೀವು ಮನೆಯಲ್ಲಿ ಪಿಕಲ್ಸ್ಗೆ, ಉಪ್ಪಿನಕಾಯಿಗಳಿಗೆ ನೋಡಿರ್ಬೋದು, ಹೆಚ್ಚಾಗಿ ಅರಿಶಿಣ ಹಾಕ್ತಿರೋದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ಇನ್ನು ಹೆಚ್ಚಾಗಿ ಅಕ್ಕಿ ಡಬ್ಬದಲ್ಲಿ ಕೂಡ ನೀವು ಅರಿಶಿಣದ ಕೊಂಬನ್ನು ಇಡುವಂಥದ್ದು ನೋಡ್ಬೋದು. ಇದು ಕ್ರಿಮಿಗ್ನ ಅಂತ ನಾನು ಮೊದಲೇ ಹೇಳಿದ್ದೆ. ಸೊ ಕ್ರಿಮಿಗಳನ್ನು ಬರೋದು ಅವಾಯ್ಡ್ ಮಾಡುತ್ತೆ ಈ ಅರಿಶಿಣದ ಕೊಂಬು. ಸೊ ಹಾಗಾಗಿ ಇದು ಪ್ರಿಸರ್ವೇಟಿವ್ ಆಗಿ ಕೂಡ ಇದು ವರ್ಕ್ ಆಗುವಂಥದ್ದು. ಒಂದು ಕೇಸ್ ಸ್ಟಡಿ ಮಾಡಿರುವಂಥದ್ದು ಅರಿಶಿಣದ ಮೇಲೆ 2021ನಲ್ಲಿ 1800 ಪೇಷಂಟ್ಸ್ ಮೇಲೆ ಈ ಒಂದು ಪ್ರಯೋಗ ಮಾಡಿರುವಂಥದ್ದು ಅರಿಶಿಣ ಇದರ ಮೇಲೆ. ಸೊ ಪೇನ್ ಮತ್ತು ಇನ್ಫ್ಲಮೇಷನ್ ಕಡಿಮೆ ಮಾಡಿದೆ ಆಸ್ಟಿಯೋ ಆರ್ಥ್ರೈಟಿಸ್ ಒಂದು ಕಾಯಿಲೆಯಲ್ಲಿ. ಇದು ಬಹಳ ಒಂದು ಶಾರ್ಟ್ ಟರ್ಮ್ ರಿಸರ್ಚ್ ಆಗಿದೆ. ಇನ್ನು ಲಾಂಗ್ ಟರ್ಮ್ ರಿಸರ್ಚ್ ಮಾಡಿದರೆ ನಮಗೆ ಹೆಚ್ಚು ಇದರ ಗುಣಗಳನ್ನು ನಾವು ಅರಿಬೋದು. ಸೊ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಏಕೆಂದರೆ ಕೆಲವೊಂದು ವಯಸ್ಸಾದವರಲ್ಲಿ ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದವರಲ್ಲಿ ಪೇನ್ ರಿಲೀವಿಂಗ್ ಮೆಡಿಕೇಷನ್ಸ್ನವರು ಹೆಚ್ಚಾಗಿ ಬಳಸಲಿಕ್ಕೆ ಆಗಲ್ಲ. ಅಂಥ ಸಮಯದಲ್ಲಿ ಈ ಒಂದು ಟರ್ಮರಿಕ್ ಬಹಳ ಒಂದು ಪೇನ್ ರಿಲೀವರ್ ಆಗಿ ವರ್ಕ್ ಮಾಡಿದೆ. ಸೊ ಇನ್ನು ಯಾವೆಲ್ಲ ಸಮಸ್ಯೆಗಳಿಗೆ ಅರಿಶಿಣವನ್ನು ಉಪಯೋಗಿಸ್ಬೇಕು ಅಂತ ನಾವು ನೋಡೋಣ. ಇದು ಉಷ್ಣ ವೀರ್ಯ ಆಗಿರೋದ್ರಿಂದ ಸೊ ಇದು ಕಫ ದೋಷ ಅಥವಾ ವಾತದೋಷವನ್ನು ಸಮ ಮಾಡುವಂಥದ್ದು. ಸೊ ಮೊದಲಿಗೆ ಬೊಜ್ಜು ಅಥವಾ ಇದು ಲೇಖನ ಕ್ರಿಯೆ ಮಾಡೋದ್ರಿಂದ ಬೊಜ್ಜು ಇಳಿಸಲಿಕ್ಕೆ ಸಹಾಯ ಆಗುವಂಥದ್ದು. ಅರಿಶಿಣವನ್ನು ಬಿಸಿ ನೀರು ಅಥವಾ ನಿಂಬೆಹಣ್ಣು ಜೊತೆ ಸೇರಿಸ್ಕೊಂಡು ದಿನ ತಗೊಳ್ಳೋದ್ರಿಂದ ಬೊಜ್ಜು ಇಳಿಸಲಿಕ್ಕೆ ಸಹಾಯ ಆಗುತ್ತೆ. ಡಯಾಬಿಟೀಸ್ನಲ್ಲಿ ಬ್ಲಡ್ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಅರಿಶಿಣ ಹೆಲ್ಪ್ ಆಗುತ್ತೆ. ಊಟಕ್ಕೆ ಮುಂಚೆ ಇದನ್ನು ಸೇವನೆ ಮಾಡುವಂಥದ್ದು. ಹರಿದ್ರಕ್ಕೆ ಇನ್ನೊಂದು ಹೆಸರೇ ಯೋಷಿತ್ ಪ್ರಿಯ ಅಂತ ನಾನು ಹೇಳಿದೆ. ಯೋಷಿತ್ ಪ್ರಿಯ ಅಂದರೆ ಹೆಣ್ಣು ಮಕ್ಕಳಿಗೆ ಇದು ಬಹಳ ಪ್ರಿಯವಾಗಿರುವಂಥದ್ದು. ಸೊ ಒಂದು ಸ್ಕಿನ್ ಹೆಲ್ತ್ಗಿರ್ಬೋದು, ಸ್ಕಿನ್ ಗ್ಲೋ ಮಾಡಲಿಕ್ಕೆ ಇರ್ಬೋದು ಅರಿಶಿಣವನ್ನು ಬಳಸುವಂಥದ್ದು. ಹೆಣ್ಮಕ್ಳಲ್ಲಿ ಆಗುವಂತಹ ರಜೋದೋಷ ಅಂದರೆ ಮೆನ್ಸ್ಟ್ರಲ್ ಇಶ್ಯೂಸ್, ಮಾಸಿಕ ಸ್ರಾವದಲ್ಲಿ ತೊಂದರೆ ಆಗುವಂಥದ್ದು ಇರ್ಬೋದು, ಇವೆಲ್ಲದಕ್ಕೂ ಅರಿಶಿಣ ಬಳಸುವಂಥದ್ದು. ಸೊ ಗರ್ಭಾಶಯ ತೊಂದರೆ ಆಗಿರುವಂಥದ್ದು. ಸೊ ಇವೆಲ್ಲದಕ್ಕೂ ಅರಿಶಿಣವನ್ನು ಬಳಸುವಂಥದ್ದಾಗಿರುತ್ತೆ. ಇನ್ನು ಚರ್ಮ ರೋಗಗಳಿಗೆ, ಈಗ ತುರಿಕೆ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಇವೆಲ್ಲದಕ್ಕೂ ಅರಿಶಿಣ ಬಳಸುವಂಥದ್ದು. ಯಾವುದೇ ರೀತಿಯಾದ ಕಟ್ಸ್ ಅಥವಾ ಬರ್ನ್ಸ್ ಇದ್ದಲ್ಲಿ ಅರಿಶಿಣವನ್ನು ಬಳಸಿದರೆ ಬೇಗ ಒಂದು ಹೀಲಿಂಗ್ ಪ್ರೋಸೆಸ್ ಚೆನ್ನಾಗಾಗುತ್ತೆ, ಆಕ್ಸಿಲರೇಟ್ ಮಾಡುತ್ತೆ ಹೀಲಿಂಗು. ಇದ್ರ ಜೊತೆಗೆ ಕಾಂಟ್ರಾ ಇಂಡಿಕೇಶನ್ಸ್ ಕೂಡ ಇದೆ. ಯಾವ್ಯಾವ ಕಾಯಿಲೆಗಳಲ್ಲಿ ಅಥವಾ ಎಲ್ಲೆಲ್ಲಿ ನಾವು ಅರಿಶಿಣವನ್ನು ಬಳಸಬಾರ್ದು ಅಂತ. ಇನ್ನು ಕಿಡ್ನಿ ವೈಫಲ್ಯ ಇದ್ದರೆ ಅಥವಾ ಕಿಡ್ನಿ ಸ್ಟೋನ್ಸು ಅಥವಾ ಗಾಲ್ ಸ್ಟೋನ್ಸ್ ಇದ್ದಲ್ಲಿ ಅರಿಶಿಣವನ್ನು ಬಳಸಬಾರ್ದು. ಬೇಸಿಗೆಯಲ್ಲಿ ಅರಿಶಿಣವನ್ನು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ರೆ ಬಹಳ ಮುಖ್ಯ ಅಂತ ನಾನು ಹೇಳ್ತೀನಿ. ಕಾಮಾಲೆ ರೋಗದಲ್ಲಿ ಅರಿಶಿಣವನ್ನು ಬಳಸಬೇಕಾ ಬೇಡವಾ ಅಂತ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ. ಕಾಮಾಲೆ ಅಂದರೆ ಎಲ್ಲೋ ಅಥವಾ ಜಾಂಡಿಸ್ ಕಾಯಿಲೆ, ಅರಿಶಿಣ ಕೂಡ ಎಲ್ಲೋ ಕಲರು ಬಳಸಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಖಂಡಿತ ಅರಿಶಿಣವು ಕಾಮಾಲೆ ರೋಗದಲ್ಲಿ ಬಹಳ ಉಪಯುಕ್ತ. ಅರಿಶಿಣವನ್ನು 1 ಗ್ರಾಮ್ ಅರಿಶಿಣ ಇರ್ಬೋದು, 1 ಲೋಟ ಮಜ್ಜಿಗೆ, ಹುಳಿ ಮಜ್ಜಿಗೆ ಜೊತೆ ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ 7 ದಿನದ ತನಕ ಇದನ್ನು ತಗೊಳ್ತಾ ಬರಬೇಕು. ಅದ್ರ ಜೊತೆಗೆ ಬ್ಲ್ಯಾಂಡ್ ಡಯಟು ಫಾಲೋ ಮಾಡಬೇಕು. ಕಾಮಾಲೆ ರೋಗ ಖಂಡಿತ ಕಡಿಮೆ ಆಗತ್ತೆ ಒಂದು. ಇನ್ನು ನಾನು ಮೊದಲೇ ಹೇಳಿದೆ ನಿಮಗೆ, ಸಂಚಿಕೆ ಮೊದಲೇ ಹೇಳ್ತಾ ಇದ್ದೆ, ಡಯಾಬಿಟಿಸ್ಗೆ ಬಹಳ ಉಪಯುಕ್ತ
ಅರಿಶಿನ ಅಂತ. ಈಗ ಆಲ್ರೆಡಿ ಡಯಾಬಿಟೀಸ್ಗೆ ಮೆಡಿಸಿನ್ಸ್ ತೊಗೊತಾ ಇದ್ದು ಅರಿಶಿನವನ್ನು ಒಂದು ಔಷಧ ರೂಪವಾಗಿ ನೀವು ತೊಗೊಳ್ತಾ ಇದ್ದರೆ ಅಲ್ಲಿ ಇಂಟ್ರಾಕ್ಷನ್ಸು ಆಗುತ್ತೆ, ಹೈಪೋಗ್ಲೈಸಿಮಿಯಾ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಎರಡನ್ನೂ ಕರೆಕ್ಟಾಗಿ ಮಾನಿಟರ್ ಮಾಡಿ ನೀವು ತೊಗೊಳ್ಳುವಂಥದ್ದು ಒಂದು. ಇನ್ನು ಬ್ಲಡ್ ಥಿನ್ನರ್ಸ್ ಯಾರು ತೊಗೊಳ್ತಾ ಇರ್ತೀರ, ಆಸ್ಪಿರಿನ್ ಆಗಿರ್ಬೋದು, ಇದನ್ನು ಕೂಡ, ಯಾಕೆಂದರೆ ಕುರ್ಕುಮಿನ್ ಅನ್ನೋ ಒಂದು ಕಾಂಪೌಂಡು ಬ್ಲಡ್ ಥಿನ್ನಿಂಗ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಇಂಡಿಕೇಷನ್ಸ್ ನೋಡಿಕೊಂಡು ವೈದ್ಯರ ಸಲಹೆ ಪಡ್ಕೊಂಡು ಅರಿಶಿನವನ್ನು ಬಳಸುವಂಥದ್ದಾಗಿರುತ್ತೆ. ಇನ್ನು ನಾಸ್ಯಕ್ಕೆ ಕೂಡ ನಾವು ಅರಿಶಿನವನ್ನು ಬಳಸ್ತೀವಿ. ಅರಿಶಿನದ ಕೊಂಬು ಮಾರ್ಕೆಟಿನಲ್ಲಿ ಈಗ ಏನಾಗಿದೆ ಅಂತಂದರೆ, ಅರಿಶಿನದ ಕೊಂಬು ನಾವೇನು ತೊಗೊಳಕ್ಕೆ ಹೋಗ್ತೀವಿ ಅದ್ರ ಮೇಲೆ ಕೂಡ ಕಲರಿಂಗ್ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಹಳ್ಳಿಗಳ ಕಡೆ ನೀವು ಎಲ್ಲಾದರೂ ಹೋದರೆ ಅರಿಶಿನದ ಕೊಂಬನ್ನು ನೀವು ತೊಗೊಳ್ಳುವಂಥದ್ದು. ಆ ಅರಿಶಿನದ ಕೊಂಬನ್ನು ನೀವು ಪುಡಿ ಮಾಡಿಕೊಂಡು ಮನೆಯಲ್ಲಿ ಬಳಸಿದ್ರೆ ಬಹಳ ಶ್ರೇಷ್ಠ. ಈ ಅರಿಶಿನದ ಕೊಂಬನ್ನು ಅಲರ್ಜಿಕ್ ರೈನೈಟಿಸ್ ಇರ್ಬೋದು, ಈ ಕೊಂಬನ್ನು ತುದಿಯಲ್ಲಿ ಸುಟ್ಬಿಟ್ಟು ಮೂಗಿನ ಹೊಳೆಗಳಿಗೆ ಆ ಧೂಪ ಏನು ಬರುತ್ತೆ ಅದನ್ನು ನೀವು ಸೇವನೆ ಮಾಡಿದ್ರೆ ಬಹಳ ಉಪಯುಕ್ತ. ಇನ್ಫೆಕ್ಷನ್ಸ್ ಇರ್ಬೋದು, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಇದು ಧೂಪನ ಅಂತ ನಾವು ಕರಿತೀವಿ. ಇನ್ನು ಗಜಕರ್ಣ ಸಮಸ್ಯೆ ಅಥವಾ ಆ ಥರದ್ದೇನಾದರೂ ಬಂದಾಗ ಕೂಡ ನೀವು ಅರಿಶಿನದ ಕೊಂಬನ್ನು ಚೆನ್ನಾಗಿ ತೇಯ್ದು ಅಥವಾ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಅಲ್ಲಲ್ಲಿ ಎಲ್ಲೆಲ್ಲಿ ನಿಮಗೆ ಗಜಕರ್ಣದ ಸಮಸ್ಯೆ ಇರುತ್ತೆ ಅಲ್ಲಿ ಹಚ್ಚುವಂಥದ್ದನ್ನು ನೀವು ಮಾಡುವಂಥದ್ದು. ಸೊ ಈ ಎಲ್ಲ ನೀವು ಡಿಟಾಕ್ಸಿಫೈಯರ್ ಆಗಿ ಕೂಡ ನೀವು ಅರಿಶಿನವನ್ನು ಬಳಸ್ಬೋದು. ನ್ಯಾಚುರಲಾಗಿ ಏನು ನನಗೆ ಸಮಸ್ಯೆ ಇಲ್ಲ, ಜನರಲಾಗಿ ನಾನು ಅರಿಶಿನ ಬಳಸ್ತೀನಿ ಅಂದರೆ ಹಾಲಿನ ಜೊತೆ ಅರಿಶಿನ, ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಪಿಂಚ್ ಆಫ್ ಪೆಪ್ಪರನ್ನು ಆ್ಯಡ್ ಮಾಡಿಕೊಂಡು ಅರಿಶಿನವನ್ನು ಬೆಳೆಸ್ಬೋದು. ಇದೆಲ್ಲ ಯಾಕೆ ಮಾಡಬೇಕು, ನಾನು ಮಾರ್ಕೆಟಿನಲ್ಲಿ ಟ್ಯಾಬ್ಲೆಟ್ಸ್ ಸಿಗುತ್ತಲ್ಲ, ಕುರ್ಕುಮಿನ್ ಟ್ಯಾಬ್ಲೆಟ್ಸೇ ತೊಗೋಬೋದಲ್ಲ ಅಂತ ನೀವು ಕೇಳ್ಬೋದು. ಖಂಡಿತ ತೊಗೋಬೇಡಿ. ಯಾಕೆಂದರೆ ಕುರ್ಕುಮಿನ್ ಏನಿರುತ್ತೆ ಆ ಒಂದು ಹರಿದ್ರದಲ್ಲಿ, ಅಥವಾ ಯಾಕೆಂದರೆ ಶುಂಠಿ ಹರಿದ್ರ ಎರಡೂ ಒಂದೇ ಜಾತಿಗೆ ಸೇರಿರುವಂಥದ್ದು, ಹರಿದ್ರದಲ್ಲಿ ಇರುವಂತಹ ಕುರ್ಕುಮಿನ್ನ ನಾವು ನ್ಯಾಚುರಲ್ ಫಾರ್ಮಿಂದ ತೆಗೆದುಬಿಟ್ರೆ ಅದರ ವ್ಯಾಲ್ಯೂ ಕಳ್ಕೊಂಡು ಬಿಡುತ್ತೆ. ಅದರಲ್ಲಿ ಪೆಪ್ಪರ್ ಕೂಡ ಇರೋದಿಲ್ಲ. ಹಾಗಾಗಿ ನೀವು ನ್ಯಾಚುರಲ್ ಆಗಿರುವಂತಹ ಅರಿಶಿನವನ್ನು ಬಳಸಿ ಅದಕ್ಕೆ ಪೆಪ್ಪರ್ ಆ್ಯಡ್ ಮಾಡಿ ನೀವು ಸೇವನೆ ಮಾಡಿದ್ರೆ ನ್ಯಾಚುರಲ್ ಆಗಿ ನಿಮಗೆ ಡಿಟಾಕ್ಸಿಫಿಕೇಷನ್ ಆಗಿ ಆಗುತ್ತೆ ಇದು.